ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ನಮ್ಮ ಮನೇಲಿ ಸ್ವಲ್ಪ ಬಿಸಿಲಿತ್ತು, ಹಾಗೆ ಸ್ವಲ್ಪ ಅಡಿಕೆ ಕೂಡ ಆರಿಸೋದಕ್ಕೆ ಇತ್ತು. ಅದನ್ನು ಸಹ ಹಾಕ್ಕೊಂಡಿದ್ವಿ ಬೇಗ ಆರಿಸಿ ಮುಗೀಲಿ ಅಂತ ಹೇಳಿಬಿಟ್ಟು. ಹಾಗೆಯೇ ಅಡುಗೆ ಕೂಡ ಮಾಡಿದ್ದೀನಿ. ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಮ್ಮ ಮಲ್ನಾಡ್ ಸ್ಪೆಷಲ್ಲು ತುಂಬ ಇಷ್ಟ ಎಲ್ಲರಿಗೂ, ಮದುವೆ ಮನೇಲೂ ಕೂಡ ಮಾಡ್ಕೊಳ್ತೀವಿ. ಹಾಗೆ ಟೀ ಕುಡ್ಕೊಂಡು ಅಡುಗೆದು ಏನು ವಿಷಯ ಅಂತ ತಿಳಿಸ್ತೀನಿ. ಇವತ್ತಿನ ಅಡುಗೆ ಸೂಪರಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ಹುರುಳಿಕಾಳು ನಾನು ನೆನೆಸಿಟ್ಟು ಅದರದ್ದು ಹುರುಳಿಕಾಳು ಉಸ್ಲಿ ಅಂತ ಹೇಳ್ತಾರೆ. ಆಮೇಲೆ ಅದರದ್ದೇ ಬಸ್ತಿರುವಂತಹ ರಸ, ಅದರದ್ದು ಹುರುಳಿಕಟ್ಟು ಅಂತ ಹೇಳ್ತಾರೆ. ಅದೆರಡನ್ನು ನಾನು ರೆಡಿ ಮಾಡಿದ್ದೆ. ಇಷ್ಟೇ ಹುರುಳಿಕಾಳನ್ನು ನಾನು ನೆನೆಸಿಟ್ಟು ಮತ್ತು ಇವತ್ತು 10 ವಿಷಲ್ಲು ಅದನ್ನು ಕೂಗಿಸ್ಕೊಂಡು ಬೇಯಿಸಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ರಸನೂ ಸಖತ್ತಾಗಿ ಬಂದಿದೆ ಅದರದ್ದು. ಇದನ್ನು ನಾನು ಫುಲ್ಲು ಫ್ರೈ ಮಾಡ್ಕೊಳ್ತೀನಿ. ಏನು ಹಾಕಿದ್ದೀನಿ ಅಂದರೆ ಟೊಮೊಟೊ, ಈರುಳ್ಳಿ, ಹಾಗೆ ಅರಿಶಿನ ಪುಡಿ, ಜೀರಿಗೆ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಹಾಗೆ ಬೇವಿನ ಸೊಪ್ಪು, ಹುರುಳಿಕಾಳು ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಹುರುಳಿ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಕಾಯಿ ತುರಿ ಸಹ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಅದರದ್ದೇ ಸಾಂಬಾರು, ಅದರದ್ದೇ ಪಲ್ಯ ಅಂದರೆ ಸೂಪರಾಗಿರುತ್ತಲ್ವ. ನಮ್ಮ ಮಲೆನಾಡಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತೀವಿ. ಇವಾಗಂತೂ ಮದುವೆ ಫಂಕ್ಷನಲ್ಲಿ ಹೆಚ್ಚಾಗಿ ಹುರುಳಿ ಕಟ್ಟು ಅಂತ ಮಾಡೇ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ತಿಳಿ ಸಾಂಬಾರು, ರಸಮ್ಮು ಅದ್ರ ಬದಲಿಗೆ ಈಗ ಹುರುಳಿ ಕಟ್ಟು ಅಂತ ಹೇಳಿಬಿಟ್ಟು ಅದರದ್ದು ಸಾಂಬಾರು ಮಾಡ್ತಾರೆ. ನಾನು ತುಂಬ ದಿನದಿಂದ ಈ ಕಾಳನ್ನು ಮೊಳಕೆ ಬರೆಸಿ ಫ್ರೈ ಮಾಡ್ಕೊಳ್ಳೋದು, ಮೊಳಕೆ ಸಾಂಬಾರು ಮಾಡೋದು ಮಾಡ್ತಾಯಿದ್ದೆ. ಆದರೆ ಇದು ಡಿಫ್ರೆಂಟಾಗಿರಲಿ, ಇವತ್ತು ಈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ಊಟ ಮಾಡೋದಕ್ಕೂ ಈ ಬಿಸಿಲಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು, ಟೇಸ್ಟ್ ಅನ್ನಿಸ್ತು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಅನಿಸುತ್ತೆ. ಹಾಗೆ ನಾನು ಎಲ್ಲ ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು. ಮತ್ತು ಇದಕ್ಕೆ ಅರಿಶಿನ ಪುಡಿ ಹಾಕಿರಲಿಲ್ಲ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡೆ. ತುಂಬಾ ಚೆನ್ನಾಗಾಗುತ್ತೆ. ಇದ್ರದ್ದು ಹುರುಳಿ ಕಟ್ಟು, ಇದ್ರದ್ದು ಏನು ಬೇಯಿಸಿದಾಗ ರಸ ಬಂದಿರುತ್ತೆ, ಅಂದರೆ ಜಾಸ್ತಿ ನೀರು ಹಾಕಿ ನಾನು ಬೇಯಿಸಿದ್ದೆ. ಹಾಗಾಗಿ ಅದ್ರದ್ದು ಏನು ರಸ ಬಂದಿರುತ್ತೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟು ಆ ರಸನ ಕುದಿಸಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕಿದ್ದೆ. ಹಾಗಾಗಿ ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಾಗಿದೆ. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ, ನನಗೂ ಸ್ವಲ್ಪ ಕೆಲಸ ಇದೆಯಲ್ಲ, ಹಾಗಾಗಿ ಹುರುಳಿ ಕಟ್ಟು ಈ ಥರ ಬರುತ್ತೆ ಸಾಂಬಾರು. ಇದರಲ್ಲಿ ಏನೂ ಇರಲ್ಲ, ಇದು ತಿಳಿ ಸಾಂಬಾರು ಥರ ಇದೆ. ಅಯ್ಯೋ ಎಷ್ಟು ಟೇಸ್ಟ್ ಅಂದರೆ ಲೋಟಕ್ಕೆ ಹಾಕ್ಕೊಂಡು ಕುಡಿದು ಬಿಡೋಣ ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಈ ರೀತಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಹಾಗೆ ರೈಸ್ ಕೂಡ ರೆಡಿ ಆಗಿದೆ ನಂದು. ಬೇಗ ಬೇಗ ಕೆಲಸ ಮುಗಿಸಿ ನನಗೂ ಕೂಡ ಸ್ವಲ್ಪ ಹೊತ್ತು ಅಡಿಕೆ ಆರಿಸ್ಕೊಂಡು ಮತ್ತು ತೋಟಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ವಿಡಿಯೋನ ಕ್ಲಿಯರಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಸ್ವಲ್ಪನೇ ಮಾಡಿಕೊಂಡೆ, ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಹಾಗೆ ಇದು ಚಿಕ್ಕ ವಿಡಿಯೋ ಆಗಿದೆ, ಪೂರ್ತಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ನನ್ನ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಕಾಯಿ ತುರಿ ಎಲ್ಲ ಹಾಕಿದಾಗ ಈ ರೀತಿ ಆಗುತ್ತೆ. ಬರೀ ಕಾಳು ಈ ಪಲ್ಯನೇ ಹಾಕ್ಕೊಂಡು ಪ್ಲೇಟಲ್ಲಿ ತಿನ್ನೋಕ್ಕಂತೂ ತುಂಬಾ ಟೇಸ್ಟಾಗಿರುತ್ತೆ. ಅನ್ನದ ಜೊತೆ ಅಂತಲ್ಲ, ಬರೀ ಹಾಗೇ ತಿನ್ಬೋದು. ರೊಟ್ಟಿ, ಚಪಾತಿ ಯಾವ್ದು ಜೊತೆ ಬೇಕಾದರೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹುರುಳಿ ಸಾಂಬಾರು ಕೂಡ ನಾವು ಮಲೆನಾಡಲ್ಲಿ ಮಾಡ್ತೀವಲ್ವ, ಕಡುಬು, ಆ ಕಡುಬಿಗಂತೂ ಸಖತ್ತಾಗಿರುತ್ತೆ. ನಾಳೆ ಬೆಳಗಿನ ತಿಂಡಿ ಕಡುಬು ಮಾಡೋದು ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾಕೆಂದರೆ ಹುರುಳಿ ಸಾಂಬಾರು ಅಂದರೆ ನಮ್ಮ ಮನೇಲಿ ತುಂಬಾ ಇಷ್ಟ. ಹಾಗಾಗಿ ಇದನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ನನಗೆ ಎಡಿಟ್ ಮಾಡಬೇಕಾದ್ರೂ ಸ್ವಲ್ಪ ಕಷ್ಟ ಆಯಿತು. ಅಂದರೆ ನನಗೆ ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು. ಆದರೂ ಇವತ್ತೊಂದು ವಿಡಿಯೋ ಹಾಕಿಬಿಡೋಣ ಅಂತ ಹೇಳಿಬಿಟ್ಟು ಈ ಥರ ವಾಯ್ಸ್ ಎಲ್ಲ ಕೊಟ್ಟೆ. ಹಾಗೆ ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ನನ್ನ ಹುರುಳಿ ಕಾಳಿನ ಪಲ್ಯ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿಯಾಗಿದೆ. ಇನ್ನು ಮಧ್ಯಾಹ್ನದ ಕೆಲಸ ಎಲ್ಲ ಮುಗಿಸ್ಬೇಕು. ಆಲ್ರೆಡಿ ಅಷ್ಟೊತ್ತಿಗೆ ಸ್ವಲ್ಪ ಮಳೆ ಶುರುವಾಯಿತು. ನೋಡಿ ಯಾವ ಥರ ಮಳೆ ಬರ್ತಾಯಿದೆ ಅಂತ ಹೇಳಿಬಿಟ್ಟು, ಸಣ್ಣ ಮಳೆ ಶುರುವಾಯಿತು. ಇನ್ನು ಅಡಿಕೆ ಎಲ್ಲ ನಾವು ನೆನೆಸಬಾರ್ದಲ್ವ, ಅದನ್ನು ಒಣಗಿಸಿಟ್ಟಿದ್ದು, ಅದನ್ನೆಲ್ಲ ಬೇಗ ಬೇಗ ಎತ್ತಿಟ್ಕೊಳ್ಳೋಣ ಅಂತ ಓಡೋದ್ವಿ. ಹಾಗೆಯೇ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನೋಡಿ ಮಳೆ ಯಾವ ರೀತಿ ಬರ್ತಾಯಿದೆ ಅಂತ. ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಯಿತು. ಇನ್ನು ಇವತ್ತಿನ ಕೆಲಸ ಅಷ್ಟೇ. ಯಾಕಂದರೆ ನಮಗೆ ಮಳೆ ಬಂತು ಅಂದರೆ ಅಡಿಕೆ ಆರ್ಸೋಕ್ಕಾಗಲ್ಲ. ಇನ್ನೇನಿದ್ರು ಸಾಂಬಾರು ರೆಡಿ ಇದೆ, ರೈಸ್ ರೆಡಿ ಇದೆ, ಪಲ್ಯ ರೆಡಿ ಇದೆ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಮಳೆ ಹೋಗುವವರೆಗೂ. ಮಳೆ ಇವತ್ತು ಹೀಗೆ ಬರ್ತಾ ಇದ್ದರೆ ಇವತ್ತಿನ ಕೆಲಸ ಇಲ್ಲಿಗೇ ಸ್ಟಾಪ್ ಮಾಡಿ ನಾಳೆ ಮುಂದುವರಿಸ್ತೀವಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.